ಹೃದಯಾಘಾತದಿಂದ ಅನಂತ್ ಸುಬ್ಬರಾವ್ ವಿಧಿವಶರಾಗಿದ್ದಾರೆ. ಪಿತೃಶೋಕದ ಮಧ್ಯೆಯೂ ಸುಬ್ಬರಾವ್ ಪುತ್ರಿ ಮನವಿ ಮಾಡಿಕೊಂಡಿದ್ದಾರೆ. ಹೃದಯಾಘಾತದಿಂದ ಅನಂತ್ ಸುಬ್ಬರಾವ್ ವಿಧಿವಶರಾಗಿದ್ದಾರೆ. ಪಿತೃಶೋಕದ ಮಧ್ಯೆಯೂ ಸುಬ್ಬರಾವ್ ಪುತ್ರಿ ಮನವಿ ಮಾಡಿಕೊಂಡಿದ್ದಾರೆ. ಸಾರಿಗೆ ನೌಕರರಿಗಾಗಿ ಮಿಡಿದ ಜ್ಯೋತಿ ಸುಬ್ಬರಾವ್ ಮನ ದಯವಿಟ್ಟು ಸಾರಿಗೆ ನೌಕರರ ಸಮಸ್ಯೆಗಳನ್ನು ಬಗೆಹರಿಸಿ ಅಂತ ಮನವಿ ಮಾಡಿಕೊಂಡಿರೋದು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಜ್ಯೋತಿ ಸುಬ್ಬರಾವ್ ಮನವಿ ಮಾಡಿಕೊಂಡಿದ್ದಾರೆ. ತಂದೆಯವರಲ್ಲಿ ಅದೊಂದೇ ದೊಡ್ಡ ಕೊರಗಾಗಿತ್ತು. ನೋವಿನ ನಡುವೆಯೂ ನಾನು ಕೇಳ್ಕೊಳ್ತಾ ಇದ್ದೀನಿ ಅಂತ ಜ್ಯೋತಿಯವರು ಹೇಳ್ಕೊಂಡಿದ್ದಾರೆ. ಸಿಎಂ ಪೋಸ್ಟ್ಗೆ ಅನಂತ್ ಸುಬ್ಬರಾವ್ ಪುತ್ರಿ ಕಮೆಂಟ್ ಹಾಕಿರೋದು. ಇಷ್ಟೆಲ್ಲ ನೋವಿದೆ, ತಂದೆಯನ್ನು ಕಳ್ಕೊಂಡಿದ್ದಾರೆ, ಇಷ್ಟೆಲ್ಲ ನೋವು ದುಃಖ ಇದ್ರೂ ಕೂಡ ಅವರ ಪುತ್ರಿ ಮನವಿ ಮಾಡ್ಕೊಂಡಿದ್ದಾರೆ. ಸಾರಿಗೆ ನೌಕರರಿಗಾಗಿ ಇವತ್ತು ಪ್ರತಿಭಟನೆ ಆಗಬೇಕಾಗಿತ್ತಲ್ಲ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ದಯವಿಟ್ಟು ಸಾರಿಗೆ ನೌಕರರ ಸಮಸ್ಯೆಯನ್ನು ಬಗೆಹರಿಸಿ, ಅದು ಅವರ ದೊಡ್ಡ ಕೊರಗಾಗಿತ್ತು. ನಾನು ನಿಮ್ಮಲ್ಲಿ ಈ ನೋವಿನ ಗಳಿಗೆಯಲ್ಲೂ ಕೂಡ ಕೇಳ್ಕೊಳ್ತೀನಿ ಅನ್ನೋದಾಗಿ ಜ್ಯೋತಿಯವರು ಸಿಎಂ ಸಿದ್ದರಾಮಯ್ಯ ಅವರ ಪೋಸ್ಟ್ಗೆ ಕಮೆಂಟನ್ನು ಮಾಡಿದ್ದಾರೆ. ದಯವಿಟ್ಟು ಸಾರಿಗೆ ನೌಕರರ ಸಮಸ್ಯೆಗಳಿದೆಯಲ್ಲ, ಹಿಂಬಾಕಿ ಸೇರಿದಂತೆ ಕೆಲವೊಂದಷ್ಟು ಸಮಸ್ಯೆಗಳಿದೆ. ಅಂದರೆ ಅವರನ್ನು ಸಾರಿಗೆಯ ಸಂಸ್ಥೆಗೆ ಸೇರಿಸ್ಕೊಳ್ಳೋದಾಗಿರಬಹುದು, ಕಂಡಕ್ಟರ್ಗೆ ಡ್ರೈವರ್ಸ್ಗಳಿಗೂ ಕೂಡ ಕೇಸ್ಗಳನ್ನು ಹಾಕಿರೋದನ್ನು ಹಿಂಪಡಿಬೇಕು ಅನ್ನೋದಾಗಿ, ಜೊತೆಗೆ ಹಲವಾರು ಬೇಡಿಕೆಗಳ ಈಡೇರಿಕೆಯನ್ನು ಮುಂದಿಟ್ಕೊಂಡು ಇದನ್ನೆಲ್ಲ ಗಮನವಹಿಸಿ ಅನ್ನೋದಾಗಿ ಸುಬ್ಬರಾವ್ ಅವರ ಪುತ್ರಿ ಜ್ಯೋತಿ ಸುಬ್ಬರಾವ್ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಮೆಂಟ್ ಮಾಡೋದ್ರ ಮೂಲಕ.